ನಮಸ್ಕಾರ ವೀಕ್ಷಕರೇ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಬಗ್ಗೆ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಪಿ ದಯಾನಂದ್ ಅವರು ಒಂದು ಮಹತ್ವದ ಹೇಳಿಕೆಯನ್ನ ನೀಡಿದ್ದಾರೆ. ಆದಷ್ಟು ಬೇಗ ತನಿಖೆಯನ್ನ ಪೂರ್ಣಗೊಳಿಸಿ ಶೀಘ್ರವಾಗಿ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡ್ತೇವೆ ಅನ್ನೋ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಪೊಲೀಸರು ತನಿಖೆಯನ್ನು ಆರಂಭದಿಂದಲೂ ಚುರುಕಾಗಿ ಮಾಡ್ತಿದ್ದಾರೆ. ಆರೋಪಿಯಾಗಿ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಇರುವಂತಹ ನಟ ದರ್ಶನ್ ಯಾವಾಗ ಬಿಡುಗಡೆ ಆಗ್ತಾರೆ ಅಂತ ಅಭಿಮಾನಿಗಳು ಕಾಯ್ತಿದ್ದಾರೆ. ಜುಲೈ 18ರಂದು ನ್ಯಾಯಾಂಗ ಬಂಧನದ ಅವಧಿ ಮುಗಿಯುತ್ತೆ. ಆರೋಪಿಗಳನ್ನ ಮತ್ತೊಮ್ಮೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗುತ್ತೆ. ದರ್ಶನ್ ಅವರಿಗೆ ಜಾಮೀನು ಸಿಗುತ್ತಾ ಅಥವಾ ಮತ್ತೆ ಜೈಲು ಪಾಲಾಗ್ತಾರಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಆದ್ರೆ ಪೊಲೀಸರು ದೊಡ್ಡ ಪ್ರಮಾಣದ ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ. ಹಾಗಾಗಿ ದರ್ಶನ್ ಸೇಫ್ ಆಗ್ತಾರಾ ಇಲ್ವಾ ಅನ್ನೋದು ಬಹಳ ಕುತೂಹಲ ಮೂಡಿಸಿದೆ. ಒಂದು ಕಡೆ ದರ್ಶನ್ ಬರೋದಕ್ಕೆ ಚಿತ್ರರಂಗದ ಮಂದಿಯು ಕಾದು ಕುಳಿತಿದ್ದಾರೆ. ಹಲವರು ಈ ಪ್ರಕರಣದಲ್ಲಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಅಂತ ಆಗ್ರಹಿಸಿದ್ದಾರೆ. ಒಂದು ವೇಳೆ ಬೇಲ್ ಆಗೋದಾದ್ರೆ ಮೊದಲು ಹೊರಬರೋದು ನಟ ದರ್ಶನ್ ಅಲ್ವಂತೆ. ದರ್ಶನ್ಗೂ ಮೊದಲು ಬೇರೆ ಆರೋಪಿಗೆ ಬೇಲ್ ಆಗುತ್ತಂತೆ. ಈ ಪ್ರಕರಣದ 17 ಜನ ಆರೋಪಿಗಳ ಪೈಕಿ ಆ ಒಬ್ಬ ಆರೋಪಿಗೆ ಮೊದಲು ಜಾಮೀನು ಸಿಗುವ ಬಗ್ಗೆ ಮಾಹಿತಿ ಸಿಕ್ಕಿದೆ. ಹಾಗಾದ್ರೆ ಆರೋಪಿ ಯಾರು? ಇನ್ನು ಆ ಮಧ್ಯೆ ಪ್ರಕರಣಕ್ಕೆ ಒಂದು ಬಿಗ್ ಟ್ವಿಸ್ಟ್ ಎದುರಾಗಿದೆ. ಇದನ್ನ ಯಾರು ಊಹೆ ಮಾಡಿರ್ಲಿಲ್ಲ. ಅಂತಹದೊಂದು ದೊಡ್ಡ ಸುದ್ದಿ ಈಗ ವರದಿಯಾಗಿದೆ. ರೇಣುಕಾಸ್ವಾಮಿ ಕಿಡ್ನಾಪ್ ಹತ್ಯೆ ಹಾಗೆ ಸಾಕ್ಷಿನಾಶ ಪ್ರಕರಣದಲ್ಲಿ ದಿನದಿಂದ ದಿನಕ್ಕೆ ಬಗದಷ್ಟು ಭಯಾನಕ ಅಂಶಗಳು ಹೊರ ಬರ್ತಿದೆ. ವೀಕ್ಷಕರೇ, ಈಗಾಗಲೇ ನೀವು ಪ್ರಕರಣದಲ್ಲಿ ಕೇಳಿ ಬಂದ ಸಮಂತಾ ಅನ್ನೋ ಮಹಿಳೆಯ ಹೆಸರನ್ನ ಕೇಳಿರಬಹುದು. ಇದೇ ಸಮಂತಾ ಹಿನ್ನೆಲೆಯನ್ನ ಕೇಳಿ ಸ್ವತಃ ಪೊಲೀಸರೇ ಶಾಕ್ ಆಗಿದ್ದಾರೆ. ಆಕೆಯಿಂದಲೇ ಈ ಪ್ರಕರಣಕ್ಕೆ ಒಂದು ದೊಡ್ಡ ಟ್ವಿಸ್ಟ್ ಎದುರಾಗತ್ತೆ ಅಂತ ಅನುಮಾನ ಕೂಡ ಮೂಡೋಕೆ ಶುರುವಾಗಿದೆ. ಯಾಕಂದ್ರೆ ರೇಣುಕಾಸ್ವಾಮಿಯ ಮರಣೋತ್ತರ ಪರೀಕ್ಷೆಯ ಬಗ್ಗೆ ಈಗ ಅನುಮಾನ ಮೂಡುತ್ತಿರುವಂತದ್ದು ಬಹಳ ಗಂಭೀರ ವಿಚಾರ. ಈಗ ಮಾಧ್ಯಮಗಳಲ್ಲೂ ಚರ್ಚೆ ಆಗ್ತಾ ಇದೆ. ಇದೀಗ ಮತ್ತೊಂದು ಭಯಾನಕ ಕೃತ್ಯ ಬೆಳಕಿಗೆ ಬರ್ತಾ ಇದೆ. ಹಾಗಾದ್ರೆ ಏನಿದು ಆಘಾತಕಾರಿ ಸುದ್ದಿ? ದರ್ಶನ್ಗಿಂತ ಮೊದಲು ಹೊರಬರುವಂತಹ ಆರೋಪಿಯ ಸಾಕ್ಷ್ಯನಾಶ ಮಾಡಕ್ಕೆ ಹೇಗೆಲ್ಲ ಪ್ಲಾನ್ ಮಾಡ್ತಾ ಇದೆ ಗ್ಯಾಂಗ್? ಪೊಲೀಸರು ಆತಂಕ ವ್ಯಕ್ತಪಡಿಸಿದ್ದು ಯಾಕೆ? ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೋಡೋಣ. ವೀಕ್ಷಕರೇ, ಈ ಒಂದು ಸುದ್ದಿಯನ್ನ ಕೇಳಿದ್ರೆ ನೀವು ಖಂಡಿತವಾಗ್ಲೂ ಬೆಚ್ಚಿ ಬೀಳೋದು ಗ್ಯಾರಂಟಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೇನೆ ನಿರಂತರವಾಗಿ ಕಾಕಿ ಡ್ರಿಲ್ ಮಾಡ್ತಾನೆ ಇದೆ. ಇತ್ತೀಚೆಗೆ ದರ್ಶನ್ ಜೈಲಿನಲ್ಲಿ ಬೇಟೆಯಾದ ಮಹಿಳೆಯ ಬಗ್ಗೆ ಭಾರಿ ಕುತೂಹಲ ಮೂಡಿತ್ತು. ಯಾರೀಕೆ? ಇದ್ದಕ್ಕಿದ್ದಂತೆ ದರ್ಶನ್ ಅವರನ್ನ ಯಾಕೆ ಭೇಟಿಯಾದ್ರು ಅನ್ನೋದ್ರ ಬಗ್ಗೆ ಅನುಮಾನ ಮೂಡಿತ್ತು. ಆದ್ರೆ ನಂತರದಲ್ಲಿ ಆಕೆ ಬೇರಾರು ಅಲ್ಲ, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ A1 ಆರೋಪಿಯಾಗಿರುವ ಪವಿತ್ರ ಗೌಡ ಸ್ನೇಹಿತೆ. ಆಕೆಗೂ ದರ್ಶನ್ ಸಹ ಗೊತ್ತು. ಜಾಮೀನು ವಿಚಾರವಾಗಿ ಭೇಟಿಯಾಗಿದ್ದು ಅಂತ ಹೇಳಲಾಗಿತ್ತು. ಆದ್ರೆ ನಂತರದಲ್ಲಿ ಪ್ರಕರಣದಲ್ಲಿ ಸಮಂತಾ ಹೆಸರು ಕೇಳಿ ಬರುತ್ತೆ. ಅದರಲ್ಲೂ ಈ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಆರೋಪಿಯೊಬ್ಬರಿಗೆ ಗೂಗಲ್ ಪೇ ಮಾಡಿದ್ದಾರೆ ಎನ್ನುವ ಗಂಭೀರ ಆರೋಪ ಕೇಳಿ ಬರುತ್ತೆ. ಈ ಹಿನ್ನೆಲೆಯಲ್ಲಿ ತನಿಖೆಯನ್ನು ಆರಂಭಿಸಿದಂತಹ ಪೊಲೀಸರು ಕಂಪ್ಲೇಂಟ್ ಮಾಡ್ತಾರೆ. ಆ ವೇಳೆ ಪವಿತ್ರ ಗೌಡ ಗೆಳತಿ ಸಮತಾ ಹಿನ್ನೆಲೆಯನ್ನ ಕೇಳಿ ಸ್ವತಃ ಪೊಲೀಸರೇ ಶಾಕ್ ಆಗ್ತಾರೆ. ಜೊತೆಗೆ ಒಂದು ದೊಡ್ಡ ಆತಂಕವನ್ನು ಕೂಡ ವ್ಯಕ್ತಪಡಿಸುತ್ತಾರೆ. ಆಸ್ಪತ್ರೆಯಲ್ಲಿ ರೇಣುಕಾಸ್ವಾಮಿ ಪೋಸ್ಟ್ ಮಾರ್ಟಂ ರಿಪೋರ್ಟ್ ಅನ್ನು ತಿರುಚಿದ್ದಕ್ಕೆ ಪ್ರಯತ್ನಿಸಿದ ರೌಡಿ ಗ್ಯಾಂಗ್ ಅನ್ನುವ ಆತಂಕ ಶುರುವಾಗಿದೆ. ಯಾಕಂದ್ರೆ ಸಮಂತಾ ಪತ್ತೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಹಿರಿಯ ವೈದ್ಯಾಧಿಕಾರಿ. ಅಂದ್ರೆ ಈ ಪ್ರಕರಣದ ಸಾಕ್ಷಿಗಳನ್ನ ತಿರುಚುವಲ್ಲಿ ಸಮತಾ ಕೈವಾಡ ಇದೆಯಾ? ಇದ್ರ ಎಷ್ಟು ಮಟ್ಟಿಗಿದೆ ಅನ್ನೋ ಬಗ್ಗೆ ಈಗ ಪೊಲೀಸರು ತಲೆ ಕೆಡಿಸಿಕೊಂಡಿದ್ದಾರೆ. ಒಂದು ಶಾಕಿಂಗ್ ಸ್ಟೋರಿ. ಕಥಾನಾಯಕಿಯ ಪವಿತ್ರ ಗೌಡ ಸ್ನೇಹಿತೆ ಸಮತಾ ಕಳೆದ ವಾರದಲ್ಲಿ ಪವಿತ್ರ ಗೌಡ ಅವರನ್ನ ಭೇಟಿ ಮಾಡಿದ್ರು. ಅಷ್ಟೇ ಅಲ್ಲ, ದರ್ಶನ್ ಜೊತೆಗೂ ಸಹ ಮಾತುಕತೆ ನಡೆಸಿದ್ರು. ಸಮತಳ ಈ ಒಂದು ಭೇಟಿಯಿಂದ ತನಿಖಾಧಿಕಾರಿಗಳ ತಲೆಯಲ್ಲಿ ಅನುಮಾನ ಮೂಡಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ತನಿಖಾಧಿಕಾರಿ ನೋಟಿಸ್ ಅನ್ನ ನೀಡಿದ್ರು. ಅಡುಗೋಡೆ ಟೆಕ್ನಿಕಲ್ ಸೆಲ್ ನಲ್ಲಿ ತೀವ್ರವಾಗಿ ವಿಚಾರಣೆಗೆ ಆಕೆಯನ್ನ ಒಳಪಡಿಸಿದಾಗ ಪೊಲೀಸರು ಒಂದು ಕ್ಷಣ ಶಾಕ್ ಆಗುವಂತಹ ಸಂಗತಿ ಬೆಳಕಿಗೆ ಬರುತ್ತೆ. ಈ ಒಂದು ವಿಚಾರ ರೇಣುಕಾಸ್ವಾಮಿ ದೇಹದ ಪೋಸ್ಟ್ ಮಾರ್ಟಂ ಮಾಡಿದ ವೈದ್ಯರ ಮೇಲೆ ಪೊಲೀಸರಿಗೆ ಅನುಮಾನ ಮೂಡಿಸುವಂತಿತ್ತು. ಈ ವಿಚಾರದಿಂದಾಗಿ ಈಗ ಈ ಒಂದು ಮರಣೋತ್ತರ ಪರೀಕ್ಷೆಯ ವರದಿ ಪೊಲೀಸರ ಕೈ ಸೇರುವ ಮೊದಲೇ ಜೈಲಿನಲ್ಲಿ ದರ್ಶನ್ ಹಾಗೆ ಪವಿತ್ರ ಗೌಡರನ್ನ ಸಮತಾ ಭೇಟಿ ಮಾಡಿದ್ರು. ಈ ವಿಚಾರವೂ ಸಹ ಪೊಲೀಸರಿಗೆ ಸಾಕಷ್ಟು ಅನುಮಾನವನ್ನ ಮೂಡಿಸಿದೆ. ಸಮತಾ ತರಾತುರಿಯಿಂದ ಜೈಲಿಗೆ ಆಗಮಿಸಿ ದರ್ಶನ್ ಹಾಗೆ ಪವಿತ್ರನ ಭೇಟಿ ಮಾಡಿದ್ರು. ಜೈಲಿನಲ್ಲಿ ದರ್ಶನ್ ರನ್ನ ಭೇಟಿಯಾಗಬೇಕು ಅಂತ ಮನವಿಯನ್ನ ಸಲ್ಲಿಸಿದ್ರು. ಅದಾಗ್ಲೇ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿತ್ತು.
ಇದೇ ಸಮಯ ಹಾಗೆ ಪವಿತ್ರ ಜೀವದ ಗೆಳತಿಯರು ಅಂತ ಹೇಳಲಾಗಿದೆ. ಕುಟುಂಬದವರನ್ನ ಹೊರತುಪಡಿಸಿದೆ ಪವಿತ್ರ ಗೌಡ ಆಪ್ತ ವಲಯದಲ್ಲಿ ಸಮರ್ಥನೆಗೆ ಮೊದಲಿಗರು ಅಂತ ಹೇಳಲಾಗಿದೆ. ಇದೇ ಮಹಿಳೆ ಪ್ರಕರಣದ ಆರೋಪಿಗಳಲ್ಲಿ ಒಬ್ಬನಾಗಿದ್ದ ಧನ್ರಾಜ್ಗೆ ಸುಮಾರು 3,000 ಗೂಗಲ್ ಪೇ ಮಾಡಿದ್ರು ಅನ್ನೋ ಬಗ್ಗೆ ಪೊಲೀಸರು ಮಾಹಿತಿ ಕಲೆ ಹಾಕಿದ್ದಾರೆ. ಇದೇ ಹಣದಲ್ಲಿ ಧನ್ರಾಜ್ ಎಲೆಕ್ಟ್ರಿಕ್ ಶಾಕ್ ಡಿವೈಸ್ ಅನ್ನ ಖರೀದಿ ಮಾಡಿದ ಅನ್ನುವ ಶಂಕೆ ವ್ಯಕ್ತವಾಗಿದೆ. ಹೀಗಾಗಿ ಪೊಲೀಸರು ಸಮತಾಳನ್ನ ಸಹ ತೀವ್ರ ವಿಚಾರಣೆ ನಡೆಸಿದ್ದಾರೆ. ಅಡುಗೋಡಿಯ ಟೆಕ್ನಿಕಲ್ ನಲ್ಲಿ 3 ಗಂಟೆಗಳ ಕಾಲ ಸುಮಾರು 30 ಪ್ರಶ್ನೆಗಳನ್ನ ಕೇಳಿ ತೀವ್ರ ವಿಚಾರಣೆ ನಡೆಸಿದ್ರು. ಅಷ್ಟೇ ಅಲ್ಲದೆ 2 ಬಾರಿ ಆಕೆಯನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಇಂಥದೊಂದು ಭಯಾನಕ ವಿಚಾರ ಬೆಳಕಿಗೆ ಬಂದಿರುವಂತದ್ದು. ಆದ್ರೆ ಹಣ ವರ್ಗಾವಣೆಯ ಬಗ್ಗೆ ಸಮತ ಬೇರೆಯದೇ ಉತ್ತರವನ್ನು ನೀಡಿದ್ದಾರೆ ಎನ್ನಲಾಗ್ತಿದೆ. ರಾಜು ನನಗೆ ಮೊದಲಿನಿಂದಲೂ ಪರಿಚಯವಿದ್ದ. ಆಗಾಗ ಆತ ಹಣ ಬೇಕು ಅಂದ್ರೆ ನನಗೆ ಕಾಲ್ ಮಾಡಿ ಹೇಳ್ತಿದ್ದ. ನಾನು ಎಮರ್ಜೆನ್ಸಿ ಅಂದಾಗ ಹಣವನ್ನ ಕೊಡ್ತಾ ಇದ್ದೆ, ಬಳಿಕ ವಾಪಸ್ ಮಾಡ್ತಾ ಇದ್ದ. ಇವತ್ತಿನ ದಿನ ಕೂಡ 3,000 ಹಣ ಬೇಕು ಅಂತ ಕಾಲ್ ಮಾಡಿದ್ದ. ಆಗ ನಾನು 3,000 ಹಣವನ್ನ ಕಳಿಸಿದ್ದೇನೆ ಅಂತ ಪವಿತ್ರ ಗೆಳತಿ ಸಮತ ಹೇಳಿದ್ದಾರೆ ಅಂತ ವರದಿ ಆಗ್ತಾ ಇದೆ. ಆದ್ರೆ ಧನ್ರಾಜು ನನಗೆ ಫೋನ್ ಮಾಡಿದ ವೇಳೆ ರೇಣುಕಾಸ್ವಾಮಿ ಕೊಲೆಯ ಬಗ್ಗೆ ನನ್ನ ಬಳಿ ಏನನ್ನೂ ಹೇಳಿಲ್ಲ. ಅರ್ಜೆಂಟ್ ಆಗಿ ನನಗೆ ಹಣ ಬೇಕು ಅಂತ ನಾನು ಹಾಕಿದ್ದೀನಿ ಅಷ್ಟೇ ಅಂತ ಸಮತ ಉತ್ತರವನ್ನ ನೀಡಿದ್ದಾರೆ ಎನ್ನಲಾಗಿದೆ. ಇನ್ನು ಇದೇ ಜುಲೈ 18ಕ್ಕೆ ಆರೋಪಿಗಳ ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯ ಆಗಲಿದೆ. ಮತ್ತೊಮ್ಮೆ ಆರೋಪಿಗಳನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕಾಗತ್ತೆ. ಹೀಗಾಗಿ ಮತ್ತೊಮ್ಮೆ ಯಾರಿಗೆಲ್ಲ ಜಾಮೀನು ಆಗಬಹುದು ಅನ್ನೋದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಒಂದು ವೇಳೆ ಮುಂದಿನ ದಿನಗಳಲ್ಲಿ ಜಾಮೀನು ಆಗೋದೇ ಆದ್ರೆ ಅದು ದರ್ಶನ್ಗೆ ಆಗೋದಿಲ್ಲ. ದರ್ಶನ್ಗೂ ಮೊದಲೇ ಈ ಪ್ರಕರಣದಲ್ಲಿ ಮತ್ತೊಬ್ಬ ಆರೋಪಿಗೆ ಜಾಮೀನು ಆಗುತ್ತಂತೆ. ಆದ್ರೆ ಪೊಲೀಸರು ಇನ್ನು ತನಿಖೆ ನಡೆಸುತ್ತಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವವರೆಗೂ ಏನು ಎತ್ತ ಅನ್ನೋದು ಗೊತ್ತಾಗೋದೇ ಇಲ್ಲ. ಹೀಗಾಗಿ ತಕ್ಷಣಕ್ಕೆ ಜಾಮೀನು ಸಿಗೋದಿಲ್ಲ ಅಂತ ನಿವೃತ್ತ ಎಸ್ಪಿ ಆಗಿರುವ ಎಸ್.ಕೆ. ಉಮೇಶ್ ಅವರು ಖಾಸಗಿ ಮಾಧ್ಯಮವೊಂದರಲ್ಲಿ ಹೇಳಿದ್ದಾರೆ. ಇದೊಂದು ಗಂಭೀರ ಪ್ರಕರಣ ಆಗಿರೋದ್ರಿಂದ ಜಾಮೀನು ಸದ್ಯಕ್ಕೆ ಸಿಗೋದಿಲ್ಲ. ಹಲವಾರು ಬಾರಿ ಜಾಮೀನು ನಿರಾಕರಣೆ ಆಗುತ್ತೆ. ಆದ್ರೆ ಆರೋಪಿ ಪವಿತ್ರ ಗೌಡಗೆ ಮೊದಲು ಜಾಮೀನು ದೊರೆಯುವಂತೆ ಮಹಿಳೆಯರಿಗೆ ಕೆಲ ವಿನಾಯಿತಿಗಳು ಇರೋದ್ರಿಂದ ಪ್ರಕರಣದಲ್ಲಿ ಆಕೆಯ ಪಾತ್ರವನ್ನು ನೋಡಿಕೊಂಡು ಜಾಮೀನು ನೀಡುವಂತೆ ಸಾಧ್ಯತೆ ಇದೆ. ಇದಾದ ಬಳಿಕ ಉಳಿದವರಿಗೆ ಜಾಮೀನು ಸಿಗಬಹುದು. ಆದರೆ ಈ ಪ್ರಕ್ರಿಯೆ ಮುಗಿಯೋದು 1 ವರ್ಷಕ್ಕೂ ಅಧಿಕ ಸಮಯವನ್ನ ತೆಗೆದುಕೊಳ್ಳಬಹುದು ಅಂತ ಉಮೇಶ್ ಅವರು ಹೇಳಿದ್ದಾರೆ. 100ಕ್ಕೆ 100ರಷ್ಟು ಸಾಕ್ಷಿಗಳಿದ್ರೆ ಮಾತ್ರ ಆರೋಪಿಗಳಿಗೆ ಶಿಕ್ಷೆ ಆಗುತ್ತೆ. 100ರಲ್ಲಿ 99% ಇದ್ರೂ ಉಳಿದ 1% ಇಂದ ಆರೋಪಿಗಳು ಶಿಕ್ಷೆಯಿಂದ ಬಚಾವಾಗ್ತಾರೆ. ಇಡೀ ಪ್ರಕರಣವನ್ನ ನ್ಯಾಯಾಲಯ ಬಹಳ ಸೂಕ್ಷ್ಮದಿಂದ ವಿಚಾರಣೆ ನಡೆಸಿದೆ. ತನಿಖೆ ನಡೆಸುತ್ತಿರುವ ಪೊಲೀಸ್ ಅಧಿಕಾರಿಗಳು ಯಾವ ರೀತಿಯಲ್ಲಿ ಸಾಕ್ಷಿಗಳನ್ನ ಪರಿಣಾಮಕಾರಿಯಾಗಿ ಮುಂದಿಡುತ್ತಾರೋ ಅದರ ಮೇಲೆ ಆರೋಪಿಗಳ ಭವಿಷ್ಯ ನಿಂತಿದೆ. ಒಟ್ಟಾರೆ ಈ ಪ್ರಕರಣದಲ್ಲಿ ಸದ್ಯಕ್ಕಂತೂ ಯಾರಿಗೂ ಜಾಮೀನು ಸಿಗೋದಿಲ್ಲ ಅಂತ ಉಮೇಶ್ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಎಲ್ಲರ ಕುತೂಹಲ ಈಗ ದೋಷಾರೋಪ ಪಟ್ಟಿಯ ಮೇಲಿದೆ. ಒಟ್ಟಾರೆಯಾಗಿ ಈ ಒಂದು ಪ್ರಕರಣದಲ್ಲಿ ದಿನದಿಂದ ದಿನಕ್ಕೆ ಭಯಾನಕ ಅಂಶಗಳು ಬೆಳಕಿಗೆ ಬರ್ತಾ ಇದೆ. ಜೊತೆಗೆ ದರ್ಶನ್ ಯಾವಾಗ ಬಿಡುಗಡೆ ಆಗ್ತಾರೆ ಅಂತ ಹಲವರಲ್ಲಿ ಕುತೂಹಲ ಮೂಡಿದೆ. ಇದಿಷ್ಟು ಪ್ರಕರಣದಲ್ಲಿ ಆಗಿರುವ ಬದಲಾವಣೆಗಳು.